ಕಾಂಕ್ರೀಟ್ ರಸ್ತೆಯಲ್ಲಿ ಕರೆಂಟ್ ಕಂಬವೋ, ಕರೆಂಟ್ ಕಂಬದ ಸುತ್ತ ಕಾಂಕ್ರೀಟ್ ರಸ್ತೆಯೋ? ಸುಳ್ಯ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕೆಳಭಾಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಡೆಗೆ ತೆರಳುವ ರಸ್ತೆಯಲ್ಲಿ ಈಗ ಪ್ರಯಾಣಿಸಿದವರಿಗೆ ಹೀಗೊಂದು ಜಿಜ್ಞಾಸೆ ಮೂಡದೇ ಇರದು. ಕಾಂಕ್ರೀಟ್ ರಸ್ತೆಯಲ್ಲಿ ಕರೆಂಟ್ ಕಂಬವೋ, ಕರೆಂಟ್ ಕಂಬದ ಸುತ್ತ ಕಾಂಕ್ರೀಟ್ ರಸ್ತೆಯೋ? ಸುಳ್ಯ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕೆಳಭಾಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಡೆಗೆ ತೆರಳುವ ರಸ್ತೆಯಲ್ಲಿ ಈಗ ಪ್ರಯಾಣಿಸಿದವರಿಗೆ ಹೀಗೊಂದು ಜಿಜ್ಞಾಸೆ ಮೂಡದೇ ಇರದು. ಈ ರಸ್ತೆಯಲ್ಲಿ ಕೆಲವು ಭಾಗದಲ್ಲಿ ಇತ್ತೀಚೆಗೆ ಕಾಂಕ್ರೀಟೀಕರಣ ಮಾಡಲಾಗಿದೆ. ಆದರೆ ಕಾಂಕ್ರೀಟ್ ನಡೆದ ಭಾಗದಲ್ಲಿ ಇದ್ದ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡದೆ ವಿದ್ಯುತ್ ಕಂಬವನ್ನು ಸೇರಿಸಿ ಕಾಂಕ್ರೀಟ್ ಮಾಡಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ಸಾಮಾನ್ಯವಾಗಿ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡಿದ ಬಳಿಕ ರಸ್ತೆ ಕಾಂಕ್ರೀಟ್ ಮಾಡಲಾಗುತ್ತದೆ. ಆದರೆ ಇಲ್ಲಿ ಕಂಬವನ್ನು ಹಾಗೆಯೇ ಉಳಿಸಿ ಅಗಲೀಕರಣ ಮಾಡಿ ಕಾಂಕ್ರೀಟ್ ಮಾಡಲಾಗಿದ್ದು 3-4 ವಿದ್ಯುತ್ ಕಂಬ ಹಾಗೆಯೇ ಉಳಿಸಲಾಗಿದೆ. ಇದು ಯಾಕೆ ಹೀಗೆ ಎಂಬ ಆಶ್ಚರ್ಯ ಮತ್ತು ಪ್ರಶ್ನೆ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಇಲ್ಲಿ ಕೆಲವು ಭಾಗ ಕಾಂಕ್ರೀಟ್ ಮಾಡಲಾಗಿದ್ದು ಈ ಮಾರ್ಗದಲ್ಲಿ ರಾತ್ರಿಯ ವೇಳೆ ಅಥವಾ ಮಳೆಗೆ ವಾಹನ ಚಲಾಯಿಸುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಸವಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದನ್ನು ಕೂಡಲೇ ಸರಿಪಡಿಸಬೇಕು ಎಂಬ ಒತ್ತಾಯ ಕೂಡ ಕೇಳಿಬಂದಿದೆ. ಆದರೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕಿ ಭಾಗೀರಥಿ ಮುರಳಿ ಅವರು ಹೇಳುವ ಪ್ರಕಾರ ಇದು ಯಾವುದೇ ಅನುದಾನದಲ್ಲಿ ನಿರ್ಮಾಣಗೊಂಡ ರಸ್ತೆಯಲ್ಲ, ಲೇಔಟ್ನವರೇ ಈ ರಸ್ತೆಯನ್ನ ನಿರ್ಮಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ನಗರ ಪಂಚಾಯತಿನ ಈ ಒಂದು ರಸ್ತೆ ಕಾಮಗಾರಿಯನ್ನು ಬಗ್ಗೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದದನ್ನು ನೋಡಿ ನಾನು ಇವತ್ತು ಈ ಕಡೆಗೆ ಬಂದಿದ್ದೇನೆ. ಇದು ನಮ್ಮ ಯಾವುದೇ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ನಗರ ಪಂಚಾಯತ್ ಶಾಸಕರ ನಿಧಿ ಅಥವಾ MP ನಿಧಿಯಲ್ಲಿ ಮಾಡಿದಲ್ಲ ಇದು ರಸ್ತೆ. ಈಗ ಲೇಔಟ್ನವರು ಮಾಡಿದ್ದಾರೆ. ಈಗ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಈ ರೋಡ್ ಕೆಲಸ ಮಾಡುವಾಗ ಅಂತೇಳಿ. ಇಲ್ಲ ಅಂತ ಹೇಳಿದರು. ಮತ್ತು ಮೆಸ್ಕಾಂನವರು ಕೇಳಿದೆ, ನಿಮ್ಮಲ್ಲಿ ಏನಾದರೂ ಕಂಬ ಕ್ಲೋಸ್ ಮಾಡಲಿಕ್ಕೆ ತೆರವು ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಇಲ್ಲ, ನಾವು ಬೇಡ ಅಂತ ಹೇಳಿದ್ದೇವೆ, ನಮ್ಮ ಗಮನಕ್ಕೆ ಬಾರದೆ ಮಾಡಿದ್ದಾರೆ ಅಂತ ಹೇಳಿದರು. ಇದರ ಈಗ ಆಡಳಿತ ಅಧಿಕಾರಿಯಾಗಿ ನಗರ ಪಂಚಾಯತಿಯಲ್ಲಿ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಗಮನಕ್ಕೆ ಕೂಡ ಬಂದು ನಿಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೂಡಲೇ ಅದನ್ನು ಆ ಕಂಬವನ್ನು ತೆರವುಗೊಳಿಸಬೇಕು ಮತ್ತು ಹೋಗಲಿಕ್ಕೆ ಸಂಚಾರಕ್ಕೆ ಸರಿ ಸುಗಮ ಸಂಚಾರ ಮಾಡಿಕೊಡಬೇಕು. ಅದೇ ರೀತಿ ಲೇಔಟ್ನವರು ಪರ್ಮಿಷನ್ ತಗೊಳ್ಳದಿದ್ದರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ನಾಳೆ 3 ಜನ ಕೂಡ ಬಂದು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿ. ಆದರೆ ಲೇಔಟ್ನವರಿಗೆ ಈ ರಸ್ತೆಯನ್ನ ನಿರ್ಮಿಸಲು ಅನುಮತಿ ಕೊಟ್ಟವರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಈ ರಸ್ತೆಯಲ್ಲಿ ಪ್ರಯಾಣಿಸುವ ಸವಾರರು ಮಾತ್ರ ಇದು ಯಾವ ಸೀಮೆಯ ರಸ್ತೆ ಅಭಿವೃದ್ಧಿ ಎಂದು ಮೂಗಿನ ಮೇಲೆ ಬೆರಳಿಡುತ್ತಿದ್ದಾರೆ. ರಸ್ತೆಯ ಮಧ್ಯೆಯೇ ಕಾಂಕ್ರೀಟ್ ಕಂಬ ಮತ್ತು ರಸ್ತೆ ಟ್ರೋಲ್ಗೂ ಗುರಿಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.